ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 27/12/2023 ಬುಧವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಆಗ್ತೀವಿ ಅನ್ನೋದು ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ. ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡಿದ್ದೀನಿ, ನಿಫ್ಟಿನೇ ತಗೊಂಡು ಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ದೀನಿ. ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ದೆ ಅಂದ್ರೆ, ಇನ್ ಕೇಸ್ ಏನಾದ್ರೂ 65% ಏನೋ ಕುತ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ರೆಡ್ ಕ್ಯಾಂಡಲ್ ನ ನುಂಗ್ಬಿಟ್ಟಿದ್ದಾನೆ ಅಂತ ಹೇಳಿದೆ. ಇನ್ ಕೇಸ್ ಇದ್ರ ಮೇಲೆ ಹೋಗ್ತಿದ್ದಾನೆ ಅಂದ್ರೆ ಬುಲಿಶ್ನೆಸ್ ಕಂಟಿನ್ಯೂಷನ್ ಅಂತ ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆಗೆ ಏನ್ ಮಾಡಿದೆ ಅಂದ್ರೆ 15 ನಿಮಿಷದ ಕ್ಯಾಂಡಲ್ ಓಕೆ ನಿಮಗೆ ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಒಂದು ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡಿ ಇಟ್ಕೊಂಡಿದೆ ಈ ರೀತಿ. ವಾಚ್ ಇಟ್. ಓಕೆ, ಇನ್ನೇನು ಹೇಳಿದ್ದೆಪ್ಪ ಅಂದ್ರೆ ಒನ್ ಆಫ್ ದ ಪ್ಲಾನ್ ಒಳಗೆ ಏನಿತ್ತು, ಇನ್ ಕೇಸ್ ಏನಾದ್ರು ಬ್ರೇಕ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಈ ರೀತಿ ಟ್ರೇಡ್ ಅಂತ ವಿಚಾರ ಮಾಡಿದ್ವಿ, ಇದು ಆಯ್ತು. ಓಕೆ, ಇನ್ನೊಂದೇನು ವಿಚಾರ ಮಾಡಿದ್ವಿ, ಈ ರೀತಿ ವಿಚಾರ ಮಾಡಿದ್ವಿ, ಆಗ್ಲಿಲ್ಲ. ಸೊ ಅದೇ ರೀತಿ ನೀವು ಏನ್ ಮಾಡ್ಬೇಕು, ಮಲ್ಟಿಪಲ್ ಪ್ಲಾನ್ಸ್ ನ ಮಾಡಿಟ್ಕೋಬೇಕು. ಯಾವ್ದು ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೋ ಅದನ್ನ ಕರೆಕ್ಟ್ ಆಗಿ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ. ನಾನೇನ್ ಮಾಡಿದೀನಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದೀನಿ, ದುಡ್ಡು ಕೂಡ ಮಾಡಿದೀನಿ, ಒಂದಿಷ್ಟು ಪುಟ್ಸ್ ಕೂಡ ಸೆಲ್ ಮಾಡಿ ಕ್ಯಾರಿ ಕೂಡ ಮಾಡಿದ್ದೀನಿ ವಿತ್ ಹೆಜ್. ಓಕೆ ಫೈನ್ ಸರ್. ನೆಕ್ಸ್ಟ್ ಈಗ ಯಾವ ರೀತಿ ಟ್ರೇಡ್ ಮಾಡೋಣ? ಓಕೆ, ನಾಳೆ ಸರ್ ಇವತ್ತು 26 ಅಂತೂ ಬೋದಾಯ್ತು ಸರ್, 27 ಹೆಂಗೆ, 28 ಹೆಂಗೆ, ಓಕೆ ಎಕ್ಸ್ಪೈರಿ ಸಮೀಪ ಇರೋದ್ರೆ ಎಲ್ಲಿ ಕ್ಲೋಸ್ ಆಗಬಹುದು, ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಎಂಡ್ ಆಫ್ ದ ಡೇ ನೋಡಿ ಸರ್, 15 ಮಿನಿಟ್ಸ್ ಚಾರ್ಟ್ ಹಾಕೊಂಡಿದ್ದೀನಿ. ನನಗೆ ಏನ್ ಗೊತ್ತಾಗ್ತದೆ ಅಂದ್ರೆ, ಅರ್ಲಿಯರ್ ರಿಜೆಕ್ಷನ್ ಇದೆ, ಅರ್ಲಿಯರ್ ರಿಜೆಕ್ಷನ್ ಇದೆ. ಮಾರ್ಕೆಟ್ ಇದನ್ನ ಗ್ಯಾಪ್ ಅಪ್ ಮಾಡಿ ಹೋಲ್ಡ್ ಮಾಡದೆ ಏನ್ ಮಾಡದ, ಕಂಟಿನ್ಯೂಸ್ಲಿ ಬ್ರೇಕ್ ಡೌನ್ ಆಗಿ ಇಷ್ಟು ಪಾಯಿಂಟ್ ರ್ಯಾಲಿ ಮಾಡ್ದ. ಈಗ ಅದೇ ಝೋನ್ಗೆ ಮಾರ್ಕೆಟ್ 21,485 ಗೆ ಬಂದು ನಿಂತ್ಕೊಂಡಿದ್ದಾನೆ. ಸೊ ಏನಾಗ್ಬೋದು ಸರ್ ಅಂದ್ರೆ, ಇಂಪಾರ್ಟೆಂಟ್ ತಿಳ್ಕೊಳ್ರಿ, ಮಾರ್ಕೆಟ್ ಈ ರೇಂಜ್ಗೆ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡ್ಲಿಕ್ಕೆ ನೋಡ್ತಿದ್ದಾನೆ. ಯಾವ್ದಪ್ಪ, 21,423 ಇಂದ ಹಿಡಿದು 485 ವರೆಗೂ ಮಾರ್ಕೆಟ್ ಕಾನ್ಸಲ್ಟೇಷನ್ ಮಾಡ್ತಾ ಇದ್ದಾನೆ. ನಮಗೆ ಏನಾಗಬೇಕಪ್ಪ ಅಂದ್ರೆ, ಮಾರ್ಕೆಟ್ ನಲ್ಲಿ ಒನ್ ಸೈಡ್ ಬ್ರೇಕ್ ಆಯ್ತು ಅಂತ ತಿಳ್ಕೊಳ್ರಿ. ಈ ಸೈಡ್ ಬ್ರೇಕ್ ಆದೀಗ. ಓಕೆ, ನಾವೇನ್ ಮಾಡ್ತೀವಿ, ಹೈಯರ್ ಲೋಗೆ 21,485 ದಿಂದ ಕಂಟಿನ್ಯೂಸ್ಲಿ 21,600 ವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ನೋಡ್ತೀವಿ. ಆಲ್ ಟೈಮ್ ಸಮೀಪ ಹತ್ರ. ಓಕೆ, ಆಲ್ ಟೈಮ್ ಸಮೀಪ ಏನ್ ಮಾಡಿದ್ರೆ ನಾವು ಮಾರ್ಕೆಟ್ ಹೋಗ್ಬೋದು ಅಂತ ವಿಚಾರ ಮಾಡ್ತೀವಿ. ಓಕೆ, ಇನ್ನೊಂದು ಆಂಗಲ್ ನಲ್ಲಿ ಏನಾಗಬಹುದಪ್ಪ ಅಂದ್ರೆ, ಮಾರ್ಕೆಟ್ ಇದ ಝೋನ್ ನಲ್ಲಿ ಇಟ್ಕೊಂಡು ಕೂತ 485 ದಿಂದ 423 ಏನಾಗ್ಬೋದು, ನಾವು ಯಾವುದೇ ರೀತಿ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದು ನಿಷೇಧವನ್ನ ಮಾಡ್ಕೊಂಡು ಕುತ್ಕೋತೀವಿ. ಓಕೆನಾ, ಇಟ್ಸ್ ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡಿ ಕುತ್ಕೋತೀವಿ. ಯಾಕೆ, ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾನೆ ಮತ್ತೆ ಆಲ್ಮೋಸ್ಟ್ ರೆಸಿಸ್ಟೆನ್ಸ್ ನಲ್ಲೇ ಇದ್ದಾನೆ. ಓಕೆ, ಯಾವುದೇ ಒಂದ್ ಕಡೆ ನಮ್ಗೆ ಏನಾಗಬೇಕು, ಕನ್ಫರ್ಮೇಶನ್ ಕೊಡ್ಬೇಕು ಸರ್. ಇಲ್ಲಿ ಬ್ರೇಕ್ಔಟ್ ಮಾಡಿದಾನೆ, ದಿಸ್ ಇಸ್ ಗುಡ್ ಸರ್, ವಿ ಕ್ಯಾನ್ ಟೇಕ್ ಟ್ರೇಡ್. ಓಕೆ, ಇಲ್ಲ ಇನ್ ಬ್ರೇಕ್ ಡೌನ್ ಮಾಡಿದಾನೆ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಸೈಡ್ ವೇ ಹೋಗ್ಬೋದು. ಯಾಕೆ, ಈ ರೀತಿ ರ್ಯಾಲಿ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ಇಲ್ಲಿ ಬಯರ್ಸ್ ಕುತ್ಕೊಂಡಿರ್ತಾರೆ, ಈ ರೀತಿ ಸೆಲ್ ಇದೆ, ಇಬ್ರು ಮಧ್ಯದಲ್ಲಿ ಸಿಕ್ಕಾಕೊಂಡು ಮಾರ್ಕೆಟ್ ಯಾವ ಕಡೆನೂ ಮೊಮೆಂಟ್ ಆಗುದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಇನ್ ಕೇಸ್ ಇದನ್ನ ಕೆಳಗಡೆ ಬಂದ್ರು ಕೂಡ ಮ್ಯಾಕ್ಸಿಮಮ್ ಸಿಗುವ ಟಾರ್ಗೆಟ್ 350, ಅದು ಕೂಡ ಈಸಿಯಾಗಿ ಸಿಗಲ್ಲ. ನಡುವೆ ಮಾರ್ಕೆಟ್ ಅಲ್ಲಿ ಪುಷ್ ಮಾಡ್ತಾ ಹೋಗಿ ನಿಮಗೆ ಕೆಳಗಡೆ ಬರುವಂತ ಚಾನ್ಸಸ್ ಇದೆ. ಅವಾಗ ನಿಮಗೆ ಆಪ್ಷನ್ಸ್ ನಲ್ಲಿ ಸ್ಪೀಡ್ ಮೊಮೆಂಟಮ್ ಕಾಣೋದಿಲ್ಲ, ಡಿಕೆ ಜಾಸ್ತಿ ಕಾಣ್ತದೆ. ಫೈನ್. ಸೊ ಅದಕ್ಕೆ ಏನ್ ಮಾಡ್ತೀರಿ ನೀವು, ಇದ್ರ ಕೆಳಗಡೆ ಬ್ರೇಕ್ ಡೌನ್ ಆಗ್ತಿದ್ದಾನೆ ಅಥವಾ ಸೈಡ್ ಇಲ್ಲಿ ಕುತ್ಕೊಂಡಿದ್ದಾನೆ ಅಂದ್ರೆ ಸ್ಟ್ರಾಂಗಲ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡಿ ಸರ್. ಸ್ಟ್ರಾಂಗಲ್ ಅಂದ್ರೆ 21,500 ಕಾಲ್ ಸೆಲ್ ಮಾಡ್ತೀರಿ, ಕೆಳಗಡೆ 21,300 ಪುಟ್ ಸೆಲ್ ಮಾಡ್ತೀರಿ. ಮಧ್ಯದಲ್ಲೇ ಇದ್ರೆ ಎರಡು ಕೂಡ ಡಿಕೆ ಆಗಿ ನಿಮ್ಗೆ ದುಡ್ಡು ಕೊಡ್ತವೆ. ಇಲ್ಲಾಂದ್ರೆ ನೀವು ಸ್ಟಾರ್ಡಲ್ ಕೂಡ ಮಾಡ್ಬೋದು. ವೈ ನಾಟ್ 21,400 ಕಾಲ್ ಪುಟ್ ಎರಡು ಸೆಲ್ ಮಾಡಿ. ಓಕೆನಾ, ಫೈನ್ ಸರ್. ನೆಕ್ಸ್ಟ್ ಏನಾಗ್ಬೋದು, ಈ ಟ್ರೇಡಿಂಗ್ ಝೋನ್ ನೋ ಅಂದ್ವಿ, ಇದನ್ನು ಟ್ರೇಡ್ ನೋ ಅಂದ್ವಿ, ಅಥವಾ ಎಕ್ಸಿಕ್ಯೂಟ್ ಹೆಂಗ್ ಮಾಡಿದ್ವಿ ಅಂದ್ವಿ. ಓಕೆ, ಡಿಸ್ಕಷನ್ ಮಾಡಿದ್ವಿ, ಡನ್. ಓಕೆ, ನಮ್ಗೆ ಚೆನ್ನಾಗಿರೋ ಪೊಸಿಷನ್ಸ್ ಯಾವಾಗ ಸಿಗ್ಬೋದು, ನಿನ್ನೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆಲ್ಲ ಕ್ರೂಡ್ ಆಗಿ ಜಸ್ಟ್ ಎಕ್ಸ್ಟೆಂಡೆಡ್ ಮಾಡ್ಕೊಂಡು ಕೂತ್ಕೋತೀನಿ. ಓಕೆ, ನಿಮ್ ಕೆಲಸ ಏನು, ಎಕ್ಸ್ಟೆನ್ಷನ್ ಮಾಡ್ತಾ ಕೂತ್ಕೊಳ್ಳೋದು. ಎಕ್ಸ್ಟೆನ್ಷನ್ ಮಾಡಿದ್ರೆ ಓಕೆ, ಮಾರ್ಕೆಟ್ ನೋಡಿ ಸರ್, ನಮ್ಗೆ ಎಕ್ಸಾಕ್ಟ್ಲಿ ಲೆವೆಲ್ ಅಂದ್ರೆ 21,423 ನಾಳೆ ಟೈಮ್ ಪಾಸ್ ಮಾಡ್ತಿದ್ದಾನೆ. ಸೊ ಬ್ರೇಕ್ ಡೌನ್ ಆದ್ರೆ ಆಲ್ಮೋಸ್ಟ್ ಸೈಡ್ ವೇ ಹೋಗೋ ಚಾನ್ಸಸ್ ಇದೆ. ಓಕೆ, ಈ ಜಾಗಕ್ಕೆ ಸಿಕ್ಕರೆ 21,350 ಸಿಕ್ಕರೆ ಗ್ಯಾಪ್ ಡೌನ್ ಆಗ್ಲಿ ಅಥವಾ ಈಗ ಫ್ಲಾಟ್ ಆಗಿ ಓಪನ್ ಆಗಿ ನೆಗೆಟಿವ್ ಆಗಿ ಬಂದು ಇಲ್ಲಿ ಸಿಕ್ಲಿ, ನೀವೇನ್ ಮಾಡ್ತೀರಿ, ಇಲ್ಲಿ ನಿಮಗೆ ಏನಾದ್ರು ಬಾಯಿಂಗ್ ಪೊಸಿಷನ್ ಸಿಗ್ಬೋದಾ ಅಂತ ಅಬ್ಸರ್ವ್ ಮಾಡ್ಕೋತೀರಿ. ಯಾವ ರೀತಿ ಹೈಯರ್ ಲೋ ಮಾಡ್ತಿರ್ತಾನೋ, ಅಥವಾ ಯಾವ್ದಾದ್ರು ನಿಮಗೆ ಇನ್ವರ್ಟೆಡ್ ಹ್ಯಾಮರ್, ಓಕೆ, ಅಥವಾ ನಿಮ್ಗೆ ಏನಾಗ್ಬೋದು, ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಆಗ್ಬೋದು ಇನ್ವರ್ಟೆಡ್. ಸೊ ಆ ರೀತಿ ಏನಾದ್ರು ಪ್ಯಾಟರ್ನ್ ಸಿಗ್ತಾ ಇದ್ರೆ ನೀವೇನ್ ಮಾಡ್ತೀರಿ, ಇಲ್ಲಿಂದ ಪೊಸಿಷನ್ಸ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಟಾರ್ಗೆಟ್ ಫಸ್ಟ್ 21,423 ವರೆಗೂ ಮಾಡ್ತೀರಿ. ಓಕೆ ಓಕೆ, ಈಗ ಇನ್ ಕೇಸ್ ಈ ರೀತಿ ಆಗಲ್ಲ ಸರ್, ಕೆಲವೊಮ್ಮೆ ಗ್ಯಾಪ್ ಅಪ್ ಕೂಡ ಆಗ್ಬೋದು. ವೈ ನಾಟ್, ಇಲ್ಲಿ ಕಾನ್ಸಲ್ಟೇಷನ್ ಮಾಡಿದಾನಲ್ಲ, ಇಲ್ಲಿ ಗ್ಯಾಪ್ ಅಪ್ ಆಗಿದ್ದಾನೆ ಸರ್. ಗ್ಯಾಪ್ ಅಪ್ ಆದ್ರೆ ಸರ್ ಆಬ್ವಿಯಸ್ಲಿ ಇಲ್ಲಿ ಸೆಲ್ಲರ್ಸ್ ಇದಾರೆ. ನೀವೇನ್ ಒಂದ್ ಕೆಲಸ ಏನಪ್ಪಾ ನಮ್ದಂದ್ರೆ, ಹಾರಿಜಾಂಟಲ್ ಲೈನ್ ತಗೊಂಡು ಇಲ್ಲೊಂದು ಡ್ರಾ ಮಾಡಿ ಇಟ್ಕೋತೀವಿ. ಯಾವ್ದಪ್ಪ ಲೆವೆಲ್, 585 ಲೆವೆಲ್. ಓಕೆ, ಗ್ಯಾಪ್ ಅಪ್ ಆದ್ರೆ ಆಲ್ಮೋಸ್ಟ್ ಇಲ್ಲಿ 520 30 ಓಪನ್ ಆಗಿದ್ದಾನೆ. ಸೊ ಇಮಿಡಿಯೇಟ್ಲಿ ಇಲ್ಲಿ ಸೆಲ್ಲರ್ಸ್ ಇದಾರೆ ಅನ್ನೋ ಒಂದು ಕಾರಣಕ್ಕೆ ಮಾರ್ಕೆಟ್ ಸ್ಲೋ ಮೊಮೆಂಟಮ್ ತೋರಿಸಬಹುದು.
ಓಕೆ, ಸೊ ಇವನ್ ಗ್ಯಾಪ್ ಅಪ್ ಆದ್ರೂ ಕೂಡ ನಿಮಗೆ ಈಸಿ ಟ್ರೇಡ್ ಇಲ್ಲ ಅಂತ ಗೊತ್ತಾಗ್ತದೆ. ಸೊ ಒಂದು ಬೆಸ್ಟ್ ಟ್ರೇಡ್ ಸೆಟಪ್ ಏನಪ್ಪಾ ಅಂದ್ರೆ ಇದನ್ನ ಸ್ಮೂತ್ ಆಗಿ ಫ್ಲಾಟ್ ಆಗಿ ಬ್ರೇಕ್ಔಟ್ ಆಗ್ತಿದ್ದಾನೆ ಅಂದ್ರೆ ಹೈಯರ್ ಲೋ ಮಾಡ್ತಿದ್ದಾನೆ ಅಂದ್ರೆ ನೀವು ಎಂಟ್ರಿ ಈಸಿ ಆಗುತ್ತೆ. ಟಾರ್ಗೆಟ್ ನ ಕೂಡ 585 ವರೆಗೂ ಈಸಿಲಿ ಟ್ರೇಡ್ ಮಾಡಬಹುದು. ಓಕೆ ಫೈನ್. ಈ ಗ್ಯಾಪ್ ಡೌನ್ ಆದ್ರೂ ಕೂಡ ಈ ಝೋನ್ ಅಲ್ಲಿ ಸಿಕ್ಕರೆ ಓಕೆ ಸರ್ 350 ಇದಕ್ಕಿಂತ ಕೆಳಗಡೆ ಸ್ಲಿಪ್ ಆಗಿದ್ದಾನೆ. ಓಕೆ, ಎಕ್ಸಾಂಪಲ್ ಇದ್ರ ಕೆಳಗಡೆ ಟ್ರೇಡ್ ಮಾಡ್ತಿದ್ದಾನೆ. ಓಕೆ, ಗ್ಯಾಪ್ ಡೌನ್ ಆಗಿದ್ದಾನೆ. ಸೊ ಇಲ್ಲೊಂದು ಲೈನ್ ಹಾಕೊಂಡು ಡ್ರಾ ಮಾಡಿ ಇಟ್ಕೋತೀರಿ. ಬಿಕಾಸ್ ಇಲ್ಲಿ ಕೂಡ ಬ್ರೇಕ್ಔಟ್ ಆಗಿದ್ದಾನೆ, ಇಲ್ಲಿ ಸಪೋರ್ಟ್ ತಗೊಂಡಿದ್ದಾನೆ ಅಂದ್ರೆ 21,280 ಲೆವೆಲ್ ಈಸ್ ಗೌನ್ ಟು ಸಪೋರ್ಟ್ ರೂಲ್. ಸೊ ನಿಮಗೆ ಟ್ರೇಡ್ ಮಾಡುವ ಸಾಧ್ಯತೆಗಳು ಏನದಾವಲ್ಲ ಈಗ ಆಲ್ಮೋಸ್ಟ್ ಕಿರಿಕಿರಿ ಜಾಸ್ತಿ ಮಾಡುವ ಸಾಧ್ಯತೆಗಳೇ ಇವೆ. ಸೊ ಅದಕ್ಕೆ ಏನ್ ಮಾಡ್ತೀರಿ, ಬೌಂಡ್ರೀಸ್ ಟ್ರೇಡ್ ಮಾಡ್ತೀರಿ. 21,350 ಬೌಂಡ್ರಿ ಟ್ರೇಡ್, 21,485 ಮೇಲ್ಗಡೆ ಹೋದ್ರೆ ಟ್ರೇಡ್, ಕೆಳಗಡೆ ಹೋದ್ರೆ ಸೆಲ್. ಈ ರೀತಿ ಬೌಂಡ್ರಿ ಟ್ರೇಡ್ಸ್ ಗಳನ್ನ ಮಾಡ್ತೀರಿ. ಮಧ್ಯದಲ್ಲೇ ಸಿಕ್ಕೊಂಡ್ರೆ ನಿಮಗೆ ಟ್ರೇಡ್ಗಳು ಎಕ್ಸಿಕ್ಯೂಟ್ ಆಗೋದಿಲ್ಲ, ಬಹಳಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತವೆ ಅಂತೇಳಿ ಇಲ್ಲಿ ಇವತ್ತು ಗೊತ್ತಾಗ್ತದೆ. ಓಕೆ, ಅದನ್ನೇ ಸೇಮ್ ಟು ಸೇಮ್ ಆಪ್ಷನ್ ಚಾನಲ್ ನೋಡೋಣ. ಬಿಕಾಸ್ ನೋಡಿ ಸರ್ 21,500 ಹೆಂಗಿದ್ರು ನಿಮಗೆ ಹೈಯೆಸ್ಟ್ ಓ ಐ ರೈಟ್ ಆಗೇ ಇರ್ತಾನೆ ನೋಡಿ ಸರ್. ಓಕೆ, 21,500 ನೋಡಿ ಸರ್ 99 ಅಂದ್ರೆ 1 ಕೋಟಿ ಜನ ಏನ್ ಮಾಡ್ತಿದ್ದಾರೆ, ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ. ಅದನ್ನ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡಲ್ಲ ಅಂತೇಳಿ. ಮಾರ್ಕೆಟ್ಗೆ ನಿಮಗೆ ಸ್ಪಾಟ್ ನಲ್ಲಿ ಕ್ಲೋಸಿಂಗ್ ಬೇಸ್ 21,441 ಕ್ಲೋಸ್ ಆಗಿದ್ದಾನೆ, ಬಟ್ ಶೋಯಿಂಗ್ 21,485 ತೋರಿಸಿದ್ದಾನೆ. ಓಕೆ, ಅಂದ್ರೆ 50 ಪಾಯಿಂಟ್ ಮೇಲ್ಗಡೆ ಏನಿದೆ ಹೈಯೆಸ್ಟ್ ಕಾಲ್ ಓ ಐ ರೈಟಿಂಗ್ ಇದೆ. ಕೆಳಗಡೆ ಸರ್ ಜಸ್ಟ್ 50-40 ಪಾಯಿಂಟ್ ಕೆಳಗಡೆ 83 ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ನಮಗೊಂದು ದೊಡ್ಡ ಪ್ರಮಾಣದಲ್ಲಿ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ 21,500 ಏನಾದ್ರೂ ಬ್ರೀಚ್ ಆಗ್ಬಿಟ್ರೆ ಮಾರ್ಕೆಟ್ ಒಂದು ರ್ಯಾಲಿ ಆಗ್ಬಹುದು, 21,600 ವರೆಗೂ ಬರಬಹುದು. ಅಲ್ಲಿ 21,580 ಹೈಯೆಸ್ಟ್ ಆಲ್ ಟೈಮ್ ಹೈ ಇರೋದಿಲ್ಲ, ಅಲ್ಲಿ ರಿಜೆಕ್ಷನ್ ಚೇಸ್ ಮಾಡುವ ಅಥವಾ ಅಲ್ಲಿ ರಿಜೆಕ್ಷನ್ ಫೇಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ನಂಬರ್ 1 ಡನ್. ಓಕೆ, ಈಗ ಕೆಳಗಡೆ 21,400 ಬ್ರೀಚ್ ಆಗ್ಬಿಟ್ರೆ 21,300 ವರೆಗೂ ಮಾರ್ಕೆಟ್ ಹೋಗ್ತದೆ ಅಂತ ಗೊತ್ತಾಗ್ತದೆ. ವೈ ನೋಡಿ ಗೊತ್ತಾಯ್ತು, ಮತ್ತೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅದನ್ನೇ ಗೊತ್ತಾಗ್ತದೆ. ನೋಡಿ ಸರ್ ವೈ ನೋಡಿದ್ರೆ ಅದನ್ನ ಟೆಕ್ನಿಕಲ್ ಚಾರ್ಟ್ ನಲ್ಲಿ ನೋಡಿ 21,400 ಬ್ರೀಚ್ ಆಗಿದ್ದಾನೆ. ನೆಕ್ಸ್ಟ್ 21,350 ಒಂದು ಸಪೋರ್ಟ್ ಇದೆ, ಇದು ಬ್ರೀಚ್ ಆದ್ರೆ 21,300 ವರೆಗೂ ಹೋಗ್ತಾನೆ. ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸಪೋರ್ಟ್ ಇದೆ. ಓಕೆ, ಈ ರೀತಿ ಅನಾಲಿಸಿಸ್ ಮಾಡ್ತೀರಿ. ಡನ್. ಈಗ ನೆಕ್ಸ್ಟ್ ಇನ್ನೊಂದು ನೋಡಿ ಸರ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಈಗ ಕಂಪ್ಲೀಟ್ಲಿ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಇದ್ದ ಮನುಷ್ಯ ಕಂಪ್ಲೀಟ್ಲಿ ಪಾಸಿಟಿವ್ ಆಗಿರುವ ಹಾಗೆ ಕಾಣ್ತಾ ಇದ್ದಾನೆ. ಡೇ ಆಂಗಲ್ ನೋಡಿ ಸರ್, ಮಾರ್ಕೆಟ್ ನಲ್ಲಿ ಒಂದು ಈ ಲಾಸ್ಟ್ ಕ್ಯಾಂಡಲ್ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಒಂದು ಬುಲ್ಲಿಶ್ ಹರಾಮಿ ಸ್ಟ್ರಕ್ಚರ್ ಏನೋ ಕಾಣುತ್ತಾ ಇದೆ. ಬಿಕಾಸ್ ರೆಡ್ ಕ್ಯಾಂಡಲ್ ಒಳಗಡೆ ಒಂದು ಗ್ರೀನ್ ಕ್ಯಾಂಡಲ್ ಆಗಿ ಕ್ಲೋಸ್ ಕೊಟ್ಟಿದ್ದಾನೆ. ಓಕೆ, ಸೊ ಪಾಸಿಬಿಲಿಟಿ ಏನ್ ಸರ್, ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇದ್ರ ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾವ್ದಪ್ಪ ಅಂದ್ರೆ 47,850 ಮೇಲೆಗಡೆ ಹೋಲ್ಡ್ ಮಾಡ್ತಿದ್ದಾನೆ ಅಂದ್ರೆ ನಿಮಗೆ 48,000 ಇಮಿನೆಂಟ್ ಟಾರ್ಗೆಟ್. ಓಕೆನಾ, ಡೇ ಆಂಗಲ್ ಅಲ್ಲಿ ನೋಡಿ. ಡನ್. ಇನ್ನೊಂದು ಆಂಗಲ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇದನ್ನ 1 ಅವರ್ ಚಾರ್ಟಿಗೆ ಕರ್ಕೊಂಡು ಹೋಗ್ತೀನಿ. 1 ಅವರ್ ಚಾರ್ಟಿಗೆ ಕರ್ಕೊಂಡು ಹೋದ್ರೆ ಏನ್ ಗೊತ್ತಾಗ್ತದೆ ನೋಡ್ಕೊಡಿ ಸರ್. ಓಕೆ, 1 ಅವರ್ ಚಾರ್ಟ್ ಅಲ್ಲಿ ಸ್ವಿಚ್ ಮಾಡ್ಬಿಟ್ಟಿದ್ವಿ. ಈಗ ಆಲ್ರೆಡಿ ಪಾಯಿಂಟ್ ತಿಳ್ಕೊಳ್ಳಿ ಸರ್. ನಾವು ಒಂದು ಸಪೋರ್ಟ್ ಲೈನ್ ಟ್ರೆಂಡ್ ಲೈನ್ ಗಳನ್ನ ಆಲ್ರೆಡಿ ಡ್ರಾ ಮಾಡಿ ಇಟ್ಕೊಂಡಿದ್ವಿ. ಆಸ್ ಇಟ್ ಇಸ್ ನ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ತೀನಿ ಸರ್. ಸಿ ಇಯರ್ 47,700 ಈಸ್ ಮೇಜರ್ ಸಪೋರ್ಟ್ ಲೆವೆಲ್ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್. ಮತ್ತೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್. ಈಗ ಮತ್ತೆ 47,700 ಅನ್ನ ಹೋಲ್ಡ್ ಮಾಡಿಬಿಟ್ಟಿದ್ದಾನೆ ಮಾರ್ಕೆಟ್ ನಲ್ಲಿ. ಸೊ ಮಾರ್ಕೆಟ್ ನಲ್ಲಿ ಒಂದ್ ಏನ್ ತೋರಿಸ್ತಿದ್ದಾನೆ ಅಂದ್ರೆ ಇದನ್ನ ಹೋಲ್ಡ್ ಮಾಡಿದಾನೆ ಅಂದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ 48,000 ಈಸ್ ವೆರಿ ಇಮಿನೆಂಟ್ ಅಂತ ಗೊತ್ತಾಗ್ತದೆ. ಓಕೆ, 1 ಅವರ್ ಚಾರ್ಟ್ ನಲ್ಲಿ ಇದನ್ನ 15 ಮಿನಿಟ್ಸ್ ಸ್ವಿಚ್ ಮಾಡ್ರಿ. ನಿಮಗೆ ಎಂಟ್ರಿ ಎಕ್ಸಿಟ್ ಯಾವ ರೀತಿ ಪ್ಲಾನ್ ಆಗ್ತೀರಿ. ಮಾರ್ಕೆಟ್ ಏನ್ ಮಾಡಿದಾನೆ, ಈ ಲೆವೆಲ್ ಬಂದ ಮೇಲೆ 15 ನಿಮಿಷದ ಕ್ಯಾಂಡಲ್ ನಲ್ಲಿ ಕಂಟಿನ್ಯೂಸ್ಲಿ ಒಂದೇ ರೇಂಜ್ ಅಲ್ಲಿ ಟೈಮ್ ಪಾಸ್ ಮಾಡಿದಾನೆ. ಯಾವುದೇ ಸೈಡ್ ನಿಮಗೆ ಮೊಮೆಂಟಮ್ ಆ ರೀತಿ ಕೊಟ್ಟಿಲ್ಲ. ಓಕೆ, ಬಟ್ ನಮಗೆ ಮೊಮೆಂಟಮ್ ಪ್ರಕಾರ ಅಟ್ಲೀಸ್ಟ್ 48,000 ಬರ್ಬೇಕಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಬಂದಿಲ್ಲ. ಡೋಂಟ್ ವರಿ ಸರ್. ಓಕೆ, ನಾವ್ ಏನ್ ಮಾಡೋಣ ಸರ್, ನಾಳೆ ಓಪನ್ ಆದ ಕೂಡ ಯಾವ ರೀತಿ ಟ್ರೇಡ್ ಮಾಡೋಣ. ಸೊ 47,800 ಹಿಡಿದು 47,700 ವರೆಗೂ ನೀವು ನೋ ಟ್ರೇಡಿಂಗ್ ಝೋನ್ ಅನ್ನ ಮಾರ್ಕ್ ಮಾಡಿ ಇಟ್ಕೋತೀರಿ. ರೈಟ್. ಓಕೆ, ಯಾಕೆ ಇಲ್ಲಿಂದ ವಿಕ್ಸ್ ಆಗ್ತಾ ಇದೆ, ಇಲ್ಲಿಂದ ಕಂಟಿನ್ಯೂಸ್ ಕಾನ್ಸಲ್ಟೇಷನ್ ಝೋನ್ ಇದೆ ಅಂತ ಕಾಣ್ತಾ ಇದೆ. ಓಕೆನಾ, ಫೈನ್. ಇಲ್ಲ ಮಾರ್ಕೆಟ್ ನಿಮಗೆ ಇಲ್ಲಿ ಝೋನ್ ಅಲ್ಲಿ ಓಪನ್ ಆಗಿಲ್ಲ ಸರ್, ಇದೇ ಝೋನ್ ಅಲ್ಲಿ ಓಪನ್ ಆಗಿದ್ದಾನೆ, ಬಟ್ 47,800 ನ ಮೇಲ್ಗಡೆ ಹೋಗಿ ಹೈಯರ್ ಲೋ ಮಾಡ್ತಿದೆ ಅಂದ್ರೆ ಇಮಿನೆಂಟ್ಲಿ ಟಾರ್ಗೆಟ್ ನಿಮ್ 47,950 ಟು 48,000 ಅಂತ ಕಾಣ್ತಾ ಇದೆ. ಓಕೆ, ಫೈನ್. ಇಲ್ಲ ಸರ್ ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಆಗಿದ್ದಾನೆ ಅಂದ್ರೂ ಕೂಡ ನಿಮಗೆ ಇಮಿನೆಂಟ್ ಟಾರ್ಗೆಟ್ ಏನಾಗಬಹುದು 47,500. ಸ್ಲೋಲಿ ಲೋವರ್ ಹೈ ಮಾಡ್ತಾನೆ, ಕಂಟಿನ್ಯೂಸ್ಲಿ ಬಂದು ಲೋವರ್ ಹೈಗೆ ಕೆಳಗಡೆ ಬಂದು 47,500 ಗೆ ಕ್ಲೋಸ್ ಕೊಡಬಹುದು. ವೈ ನಾಟ್. ಓಕೆ, ಡನ್. ಓಕೆ, ಬಟ್ ಇಲ್ಲಿ ಪಾಸಿಬಿಲಿಟಿ ಒಳಗೆ ಅರ್ಥ ಮಾಡ್ಕೊಳ್ಳಿ ಸರ್, ಮೇಲ್ಗಡೆ ನಿಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಅನಿಸ್ತಾ ಇದೆ. ಏನೋ ಮೇಲ್ಗಡೆ ಹೋಗ್ಬೋದು, ಬಟ್
ಕಂಪ್ಲೀಟ್ಲಿ ನಿಮಗೆ ಬುಲಿಶ್ನೆಸ್ ಕಾಣಲ್ಲ, ಬಟ್ ಸ್ಮೂತ್ ಆಗಿ ಮೇಲ್ಗಡೆ ಹೋಗ್ಬೋದು ಅಥವಾ ರೆಸಿಸ್ಟೆನ್ಸ್ ನ ಬಹಳ ಫೇಸ್ ಮಾಡಬಹುದು ಅಂತ ಗೊತ್ತಾಗ್ತದೆ ಮೇಲ್ಗಡೆ ಹೋಗಿ. ಬಿಕಾಸ್ ಇಲ್ಲೂ ಕೂಡ ರೆಸಿಸ್ಟೆನ್ಸ್ ಇದೆ, ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರು ಕೂಡ ರೆಸಿಸ್ಟೆನ್ಸ್ ಇದೆ. ಸೊ ಸ್ಮೂತ್ ವೇ ಇಸ್ ನಾಟ್ ಹಿಯರ್ ಇನ್ ದ ಬ್ಯಾಂಕ್ ನಿಫ್ಟಿ ಟು ಗೋ ಅಪ್ ಸೈಡ್. ಓಕೆ, ಬಟ್ ಕೆಳಗಡೆ ನೀವು 47,650 ಕೆಳಗಡೆ ಬ್ರೇಕ್ ಡೌನ್ ಆಗ್ತಿದ್ದಾನೆ ಅಂದ್ರೆ ನಿಮ್ಗೆ ಒಂದು ಟ್ರಾಲಿ ಸಿಗಬಹುದು ಟಿಲ್ 47,500 ಓನ್ಲಿ ಸರ್. ಓಕೆ, ಇಲ್ಲಿ ಸ್ಮಾಲ್ ಕ್ಯಾಪ್ ಟ್ರೇಡ್ಸ್ ಆಗ್ತವೆ ಅಷ್ಟೇ, ಬಟ್ ಇಲ್ಲಿ ಕೂಡ ನಿಮ್ಮ ಟ್ರೇಡ್ಗಳು ಅಷ್ಟು ಚೆನ್ನಾಗಿ ವರ್ಕ್ ಆಗೋದಿಲ್ಲ ಅಂತ ಗೊತ್ತಾಗ್ತದೆ. ಓಕೆ, ಬಟ್ ಈ ಎಲ್ಲ ವಿಷಯ ಬಿಟ್ಟು ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಕೂಡ ಆಗ್ಬಹುದು, 48,100 ವರೆಗೂ ಓಪನ್ ಆಗ್ಬೋದು. ಎಸ್ ಸರ್, ಬಟ್ ಓಪನ್ ಆಗ್ತಿದ್ದಾನೆ, ಬಟ್ ನಾವು ಅರ್ಲಿಯರ್ ರಿಜೆಕ್ಷನ್ ಝೋನ್ ಇದಾನೋ ಬ್ರೇಕ್ ಡೌನ್ ಏನೋ ಎಲ್ಲ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಇಲ್ಲಿ ಸರ್ ಅರ್ಲಿಯರ್ ರಿಜೆಕ್ಷನ್ಸ್ ಇದೆ. ಒಂದಲ್ಲ ಸರ್, ಎರಡಲ್ಲ, ಮೂರಲ್ಲ, ಇದು 4ನೇ ಸಲ ಅಟೆಂಪ್ಟ್ ಆಗ್ತದೆ. ಈ 4ನೇ ಸಲ ಅಟೆಂಪ್ಟ್ ಆದಾಗ ಮಾರ್ಕೆಟ್ ಇನ್ ಕೇಸ್ ಹೋಲ್ಡ್ ಮಾಡ್ದ ಅಂತಾನೆ ತಿಳ್ಕೊಟ್ರೆ 48,100 ಮೇಲೆ ಹೈಯರ್ ಲೋ ಮಾಡ್ದ, ಹೈ ಬ್ರೇಕ್ ಮಾಡ್ದ ಅಂದ್ರೆ ದೇರ್ ಈಸ್ ಅ ಟಾರ್ಗೆಟ್ ಟು 48,500. ಓಕೆ, ಇಲ್ಲ ಮಾರ್ಕೆಟ್ ನಲ್ಲಿ ಇಲ್ಲಿ ಬಂದು ರೆಡ್ ಕ್ಯಾಂಡಲ್ ಮಾಡಿದಾನೆ. ಓಕೆ, ಮತ್ತೆ ಈ ಹೆಂಗೆ ಕಂಟಿನ್ಯೂಸ್ಲಿ ರೆಡ್ ಕ್ಯಾಂಡಲ್ಸ್ ಆಗ್ತಾ ಬಂದಿದ್ದಾವೆ ಈ ಝೋನ್ಗೆ ಮಾಡ್ದ ಅಂದ್ರೆ ಮತ್ತೆ ಮಾರ್ಕೆಟ್ ಬಂದು ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ. ನೀವು ಕಾಲ್ ಸೆಲ್ಲಿಂಗ್ ಮಾಡೋದು ಈಸಿ ಆಗ್ತದೆ ಇಲ್ಲಿ. ಓಕೆ, ಸೊ ಆಸ್ ಅ ಟು ನೀವು ಬೇಗ ಏನ್ ಮಾಡ್ಬೇಕಂದ್ರೆ ಇನ್ ಕೇಸ್ ಇದನ್ನ ಮೇಲೆಗಡೆ ಹೋದ್ರೆ ಹೈಯರ್ ಲೋ ಮಾಡಿದ್ರೆ ಟ್ರೇಡ್ ತಗೋತೀರಿ, ಇಲ್ಲ ಅಂದರೆ ಏನ್ ಮಾಡ್ತೀರಿ, ಸಡನ್ಲಿ ನೀವು ಕಾಲ್ ಸೆಲ್ ಮಾಡಬಹುದು ಅಥವಾ ಸ್ಟ್ರಾಂಗಲ್ ಮಾಡಿ ಕುತ್ಕೋಬಹುದು. ಓಕೆ, ಸ್ಟ್ರಾಂಗಲ್ ಅಂದ್ರೆ 48,200 ಕಾಲ್ ಸೆಲ್ ಮಾಡ್ತೀರಿ, ಕೆಳಗಡೆ 47,500 ಪುಟ್ ಸೆಲ್ ಮಾಡ್ತೀರಿ, ಅದನ್ನ ಅಡ್ಜಸ್ಟ್ ಮಾಡ್ತಾ ಕೂತ್ಕೊಳ್ತೀರಿ. ಇಲ್ಲ ಅಂದ್ರೆ ಅದಕ್ಕೆ ಹೆಜ್ಗಳು ಕೊಡ್ಬೋದು ನೀವು ಅದ್ರ ಮೇಲ್ಗಡೆ ಕೆಳಗಡೆ ಅದರ ಪ್ರಕಾರ ಬ್ರೇಕ್ ಇವನ್ಸ್ ಪ್ರಕಾರ. ಓಕೆ, ಇಲ್ಲಾಂದ್ರೆ ನೆಕ್ಸ್ಟ್ ಡೇನೆ ಎಕ್ಸ್ಪೈರ್ ಇದ್ರಿಂದ ನೀವೇನ್ ಮಾಡ್ತೀರಿ, ಐರಾನ್ ಫ್ಲೈ ಕೂಡ ಕ್ರಿಯೇಟ್ ಮಾಡಬಹುದು, ಸ್ಟ್ರಾಡಲ್ ಕ್ರಿಯೇಟ್ ಮಾಡಬಹುದು. ಐರಾನ್ ಫ್ಲೈ ಅಂದ್ರೆ ಏನ್ ಸರ್, 47,900 ಕಾಲ್ ಪುಟ್ ಸೆಲ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಓಕೆ, ಕಾಲು ಪುಟ್ ಎರಡು ಸೆಲ್ ಮಾಡಿದ್ರಿ. ಇದಕ್ಕೆ ಹೆಜ್ಗಳನ್ನ ಅಂತಂದ್ರೆ ನೀವೇನ್ ಮಾಡ್ಬೋದು, ಒಂದು 48,200 ಏನ್ ಮಾಡೋದು ಕಾಲ್ ಬೈ ಮಾಡಬಹುದು, ಕೆಳಗಡೆ 47,600 ಪುಟ್ ಬೈ ಮಾಡಬಹುದು. ಓಕೆ, ಈಕ್ವಲ್ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮಗೆ ಲಾಭ ಆಗೋ ಚಾನ್ಸ್ ಇದೆ. ಮಾರ್ಕೆಟ್ ಈ ಝೋನ್ ನಲ್ಲಿ ಎಕ್ಸ್ಪೈರಿ ಆದರೆ 28 ತಾರೀಕಿಗೆ, ನಾಳೆ ಅಲ್ಲ, ಬಟ್ ಅಡ್ವಾನ್ಸ್ ಆಗಿ 1 ಡೇ ಮಾಡಿದ್ರು ತಪ್ಪಿಲ್ಲ. ಓಕೆ, ಫೈನಾ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದೀವಿ. ಓಕೆ, ಗ್ಯಾಪ್ ಡೌನ್ ಕೂಡ ಆಗ್ಬೋದು, ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಆಗ್ಬೋದು, ಬಟ್ ಇಮಿಡಿಯೇಟ್ಲಿ ಸಪೋರ್ಟ್ಗಳು ಇರೋದ್ರಿಂದ ಇಲ್ಲಿ ನಿಮಗೆ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆದ್ರೆ ಈಸಿ ಇದೆ ಸರ್. ಇಲ್ಲ ಗ್ಯಾಪ್ ಡೌನ್ ಆದ್ರೆ ನಿಮಗೆ ಇಮಿಡಿಯೇಟ್ಲಿ ಸಪೋರ್ಟ್ ಇರೋದ್ರಿಂದ ಮತ್ತೆ ಮಾರ್ಕೆಟ್ ಸೈಡ್ ವೇ ಹೋಗೋ ಚಾನ್ಸಸ್ ಇದೆ. ಫೈನ್, ಸೊ ಟೈಟ್ ಝೋನ್ ಇದೆ ಮಾರ್ಕೆಟ್ಗೆ, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಗೆ ನೋಡಿ ನಾವು ಎಕ್ಸ್ಪ್ಲನೇಷನ್ ಮಾಡಿದ್ರಿಂದ. ಸೊ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಸರ್. ನಾಳೆ ಸ್ವಲ್ಪ ಕಾಶಿಯಸ್ಲಿ ಇರ್ರಿ. ಆಪ್ಷನ್ ನಲ್ಲಿ ಟೈಮ್ ಡಿಕೇ ಇರೋದ್ರಿಂದ ಥೀಟಾನು ಬಹಳ ಜಲ್ದಿ ನಿಮಗೆ ವ್ಯಾಲ್ಯೂ ಕಳ್ತಾ ಹೋಗ್ತವೆ ಆಪ್ಷನ್ಸ್ ನಲ್ಲಿ. ಓಕೆ, ನೆಕ್ಸ್ಟ್ ಆಪ್ಷನ್ ಚೈನ್ ನೋಡಿ ಸರ್, ಏನೋ ಗೊತ್ತಾಗ್ತದೆ. ಆಪ್ಷನ್ ಚೈನ್ ನೋಡಿದ್ರೆ ನಾವು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಎಲ್ಲಿ ಸೆಲ್ಲರ್ಸ್ ಕುತ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ 48,000 ಅಂತೂ ಹೈಯೆಸ್ಟ್ ಇರಲೇಬೇಕು, ಬಿಕಾಸ್ ಹೈಯೆಸ್ಟ್ ರಿಜೆಕ್ಷನ್ ಝೋನ್ ಇದೆ, 33 ಲಕ್ಷ ಜನ ಇದ್ದಾರೆ. ಓಕೆ, ಕೆಳಗಡೆ ಸರ್ ಹೈಯೆಸ್ಟ್ ಓ ಐ ರೇಟಿಂಗ್ ಇಲ್ಲಿ ಇರೋದು 47,500. ಅಲ್ಲಿ ನಾವು ಈಗ ಆಲ್ರೆಡಿ ಡ್ರಾ ಮಾಡಿಟ್ಕೊಂಡ್ವಿ, ಮಾರ್ಕೆಟ್ ಬ್ರೇಕ್ ಆದ್ರೆ ಮ್ಯಾಕ್ಸಿಮಮ್ ಅಲ್ಲಿ ಸ್ಟಾಪ್ ಆಗ್ಬೋದು ಅಂತೇಳಿ. ಸೊ ಈ ಎರಡು ಝೋನ್ ದಲ್ಲಿ ಮಾರ್ಕೆಟ್ ಟ್ರೇಡ್ ಆಗೋ ಚಾನ್ಸಸ್ ಇದೆ 500 ಪಾಯಿಂಟ್ ರೇಂಜ್ ಒಳಗಡೆ. ನಮಗೇನ್ ಬೇಕು, ಮಾರ್ಕೆಟ್ ಒಂದ್ ಯಾವ್ದಾದ್ರು ರೇಂಜ್ ಬ್ರೇಕ್ ಡೌನ್ ಬ್ರೇಕ್ಔಟ್ ಆಯ್ತಂದ್ರೆ ಟ್ರೇಡ್ ಮಾಡೋದಕ್ಕೆ ಈಸಿ ಇದೆ. ಇಲ್ಲಾಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ನಾವು ದುಡ್ಡು ಮಾಡಬಹುದು ಅನ್ನೋದೊಂದು ಈಸಿಯಾಗಿ ಗೊತ್ತಾಗ್ತದೆ. ಸೊ ಪ್ರೊಬಾಬಿಲಿಟಿ ಏನಿದೆ, 48,000 ಮೇಲೆಗಡೆ ಕಂಟಿನ್ಯೂಸ್ಲಿ ನಿಂತ್ಕೊಳ್ತಿದ್ದಾನೆ ಅಂದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ಗಳು 48,200, 300, 400, ನೆಕ್ಸ್ಟ್ ಹೈಯೆಸ್ಟ್ ವಾಯ್ಸ್ ಸಿಗೋದು 48,500. ಅಲ್ಲಿ 25 ಲಕ್ಷ ರೈಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಫೈನ್, ಕೆಳಗಡೆ ಸರ್ 47,500 ವರೆಗೂ ಬರ್ತಾನೆ. ಅದನ್ನು ಹೋಲ್ಡ್ ಮಾಡ್ಲಿಲ್ಲ ಅಂದ್ರೆ ಮಾತ್ರ ಮಾರ್ಕೆಟ್ ನಲ್ಲಿ ಒಂದು ರ್ಯಾಲಿ ಇದೆ ಸರ್, ಡೌನ್ ರ್ಯಾಲಿ 47,000 ವರೆಗೂ. ಬಟ್ ಪ್ರೊಬಾಬಿಲಿಟಿ ನೋಡಿದ್ರೆ ಈ ಮಧ್ಯದಲ್ಲಿ ಟ್ರೇಡ್ ಆಗೋ ಸಾಧ್ಯತೆಗಳೇ ಜಾಸ್ತಿ ಇದಾವೆ. ಯಾವುದು 47,500 ಇಂದ ಹಿಡಿದು 48,000 ಒಳಗಡೆ. ಸೊ ಬಿ ಕೇರ್ಫುಲ್ ಆಪ್ಷನ್ ಬಾಯಿಂಗ್ ಮಾಡುವ ಮುಂಚೆ. ಓಕೆ, ಫೈನ್ ಸರ್. ಓಕೆ, ಫಿನ್ ನಿಫ್ಟಿ ನೋಡೋಣ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನಾಳೆ. ಓಕೆ, ಇದ್ರದ್ದು ಹೆಂಗಿದ್ರು ಇವತ್ತು ಮಂತ್ಲಿ ಎಕ್ಸ್ಪೈರಿ ಆಗಿದೆ. ಫೈನ್, ನಮಗೆ ಆಲ್ರೆಡಿ ಇದನ್ನ ನಿನ್ನೆ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿಟ್ಟಿದ್ವಿ. ಮಾರ್ಕೆಟ್ ಅನ್ನ ರೆಸ್ಪೆಕ್ಟ್ ಕೊಟ್ಟು ಆಲ್ಮೋಸ್ಟ್ ನೋಡಿ ಸರ್ ಎಕ್ಸಾಕ್ಟ್ಲಿ ಅಲ್ಲೇ ಕ್ಲೋಸ್ ಕೊಟ್ಟಂಗೆ ಆಗಿದೆ. ಸೊ ನೀವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದಿತ್ತು ಮಾರ್ಕೆಟ್ ನಲ್ಲಿ ಸೈಡ್ ವೇ ಹೋಗ್ಬೋದು ಅಂತೇಳಿ. ಎಂಡ್ ಆಫ್ ದ ಡೇ 21,282 ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ. ಓಕೆ, ಫೈನ್, ನಮಗೆ ಏನ್ ಬೇಕು ಸರ್, ನಾಳೆ ಸಪೋರ್ಟ್ ಇದೆ. ಬ್ರೇಕ್ಔಟ್ ಆದ ಅಂತ ತಿಳ್ಕೊಡ್ರಿ. ಓಕೆ, ಬ್ರೇಕ್ಔಟ್ ಆಗಿದ್ದಾನೆ. ಬ್ರೇಕ್ಔಟ್ ಆಗಿ ಹೈಯರ್ ಲೋ ಮಾಡಿದ್ರು ಕೂಡ ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡ್ತಾನೆ. ಇದು ಫ್ಲಾಟ್ ಓಪನ್ ನಲ್ಲಿ. ಓಕೆ, ಬ್ರೇಕ್ ಡೌನ್ ಮಾಡಿದ್ದಾನೆ. ದಟ್ ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ನಿಮಗೆ 21,150 ವರೆಗೂ ಕೊಡ್ತಾನೆ. ಇದನ್ನು ಬ್ರೇಕ್ ಆದ್ರೆ 21,000 ವರೆಗೂ ಹೋಗ್ತಾನೆ. ಈಸಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಆಕ್ಚುಲಿ ನೀನು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಡಿಸ್ಕಷನ್ ಮಾಡಿದ್ವಿ, ಅದು ಫೇಲ್ ಆಗಿದೆ. ಇನ್ ಕೇಸ್ ಅದು ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ನಮಗೇನ್ ಬೇಕು, 21,180 ಕೆಳಗಡೆ ಟ್ರೇಡ್ ಮಾಡಬೇಕು. ಅದು 21,000 ನ ಕರ್ಕೊಂಡು ಹೋಗ್ತದೆ. ಓಕೆ, ಫೈನ್.
ಎರಡು ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಈಗ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಕೂಡ ಆಗ್ಬಹುದು, ವೈ ನಾಟ್. 21,350 ಮೇಲೆ ಹೋಲ್ಡ್ ಮಾಡ್ತಿದ್ದಾನೆ. ಅರ್ಲಿಯರ್ ರಿಜೆಕ್ಷನ್ ಝೋನ್ ಗಳನ್ನ ವಾಪಸ್ ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಟು ಹೋಲ್ಡ್ ಮಾಡಿದ್ರೆ, ಹೈಯರ್ ಲೋ ಮಾಡಿದ್ರೆ ನೀವೇನ್ ಮಾಡ್ತೀರಿ, 21,500 560 ಟಾರ್ಗೆಟ್ ಮಾಡೋದಕ್ಕೆ ಈಸಿ ಇದೆ. ಓಕೆ, ಹೈಯರ್ ಲೋ ಮಾಡಿದ್ರೆ. ಇಲ್ಲಾಂದ್ರೆ ಮಾರ್ಕೆಟ್ ನಲ್ಲಿ ಸೈಡ್ ವೇ ಹೋಗೋ ಚಾನ್ಸಸ್ ಇದೆ. ಫೈನ್. ಇಲ್ಲ ಸರ್ ಗ್ಯಾಪ್ ಡೌನ್ ಕೂಡ ಮಾಡಬಹುದು, ವೈ ನಾಟ್. ಗ್ಯಾಪ್ ಡೌನ್ ಮಾಡಿದ್ರೆ ಆಲ್ರೆಡಿ ನಿಮ್ ಸ್ಟ್ರಕ್ಚರ್ ಏನ್ ಕಾಣ್ತಾ ಇದೆ, ಸೆಲ್ಲಿಂಗ್ ಬಾಯಿಂಗ್. ಓಕೆ, ಇಲ್ಲಿ ತಿಳ್ಕೊಡ್ರಿ, ಬಾಯಿಂಗ್ ಕೂಡ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿರೋದ್ರಿಂದ ಗ್ಯಾಪ್ ಡೌನ್ ಆದ್ರೆ ನಿಮಗೆ ಈಸಿ ಮೊಮೆಂಟಮ್ ಆಗೋ ಚಾನ್ಸ್ ಇದೆ ಟಿಲ್ 21,000 ಲೆವೆಲ್. ಫೈನ್, ಎವ್ರಿಥಿಂಗ್ ಇಸ್ ಡಿಸ್ಕಸ್ಡ್. ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಆಗಿ ಈ ರೇಂಜ್ ನಲ್ಲಿ ಈ ರೀತಿ ಟ್ರೇಡ್ ಮಾಡಿದ್ರೆ ಅಂತ ಡಿಸ್ಕಷನ್ ಮಾಡಿದ್ವಿ, ಈ ರೇಂಜ್ ನಲ್ಲಿ ಟ್ರೇಡ್ ಮಾಡಿದ್ರೆ ಈ ರೀತಿ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಔಟ್ ಡಿಸ್ಕಷನ್ ಮಾಡಿದ್ವಿ. ಬಟ್ ಇನ್ ಕೇಸ್ ಇದ್ರೊಳಗಡೆ ಮತ್ತೆ ನಿಫ್ಟಿ ಒಳಗಡೆ, ಬ್ಯಾಂಕ್ ನಿಫ್ಟಿ ಒಳಗಡೆ ಆಬ್ವಿಯಸ್ಲಿ ಚೇಂಜಸ್ ಇದ್ದೇ ಇರ್ತವೆ. ಓಕೆ, ಚೇಂಜಸ್ ಗಳು ಏನಾದ್ರು ಇದ್ರೆ ನಾನೇನ್ ಮಾಡ್ತೀನಿ, ವಾಟ್ಸ್ಆಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಅವು ಎಲ್ಲದ್ರ ಮೂಲಕ ನಾನು ನಿಮಗೆ ಏನಾದ್ರು ಚೇಂಜಸ್ ಇದ್ರೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ, ನನಗೆ ಫೋನ್ ಕೂಡ ಮಾಡಿ ಕ್ಲಾರಿಫೈ ಮಾಡ್ಕೋತೀರಿ. ಓಕೆ, ಇದೇ ಜನವರಿ 10ರಿಂದ ನಾವು ಸೆಕೆಂಡ್ ಬ್ಯಾಚ್ ಕನ್ನಡದ ಶುರು ಮಾಡ್ತಾ ಇದೀವಿ. ಇನ್ ಕೇಸ್ ಎನಿಬಡಿ ಇಂಟ್ರೆಸ್ಟೆಡ್, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತೀರಿ. ಬೇಕಾದ್ರೆ ನೀವು ನಿಮ್ಮ ಇಷ್ಟ ಇದ್ರೆ ಮಾತ್ರ ನೀವು ಜಾಯ್ನ್ ಆಗ್ಬೋದು, ಯಾವುದೇ ರೀತಿಯ ಫೋರ್ಸ್ ನಿಮಗೆ ಇಲ್ಲಿ ಮಾಡುವುದಿಲ್ಲ. ಓಕೆ, ಬಿಕಾಸ್ ಕಲಿಕೆ ಅನ್ನೋದು ಕಂಟಿನ್ಯೂಸ್ ಇರುತ್ತೆ. ಇನ್ ಕೇಸ್ ನೀವು ಲಾಸ್ ಫೇಸ್ ಮಾಡ್ತಾ ಇರ್ತೀರಿ, ಯಾಕೆ ಏನು ಎಂತ ಅಂತೇಳಿ ನೀವು ಅದರ ಸಿಸ್ಟಮ್ ನ ಅರ್ಥ ಮಾಡ್ಕೊಂಡಿರೋದಿಲ್ಲ, ಅದಕ್ಕೆ ಲಾಸ್ ಮಾಡ್ತಿರ್ತೀರಿ. ನಮ್ ಗೈಡೆನ್ಸ್ ಇದ್ರೆ ಮಾಡಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.